ಇವಾಗ ಯಾರು ಸರ್ ಇಷ್ಟು ಜನ ಮಾತಾಡ್ಬೋದ? ಎಲ್ಲರೂ ಭಯ ಪಡೋರೆ, ಯಾರು ಎದುರುಗಡೆ ಬಂದು ಮಾತಾಡೋರಿಲ್ಲ. ಇವಾಗ ಒಬ್ಬರಿಗೆ ಒಂದು ಕೈ ಚಪ್ಪಾಳೆ ಬರುತ್ತೆ, ಎಷ್ಟು ಕೈ ಚಪ್ಪಾಳೆ ಬರುತ್ತೆ ಸರ್? ಒಬ್ಬರು ಮಾತಾಡಿದ್ದಕ್ಕೆ ಈ ತರ ಸಾವು ಮಾಡಿದಾರೆ. ಇಷ್ಟು ಜನ ಅವತ್ತು ಮಾತಾಡಿದ್ರೆ ಆ ತರ ಆಗ್ತಿತ್ತ? ಇವಾಗ ಅಲ್ಲೇ ಆಗ್ತೈತೆ. ಪ್ರತಿಯೊಂದು ಗೊತ್ತು ಸರ್. ಅವ್ರು ಕೇಳ್ತಾ ಇರೋದಕ್ಕೆ ಇವನು ಇವಿದ್ರೆ ಹಿಂಗೆ ನಮ್ಗೆ ಎಲ್ಲದಕ್ಕೂ ತೊಂದರೆ ಕೊಡ್ತಾನೆ ಅಂತ ಪ್ಲಾನ್ ಮಾಡಿ ಸಾಯಿಸ್ತಾರೆ ಸರ್. ನೀಲವತಿನೇ ಇದಕ್ಕೆ ಮೇನ್ ವೀಕ್ನೆಸ್ ಇದೆ. ಅವಳೇ ಈ ತರ ಎಲ್ಲ ಮಾಡ್ತಿರೋದು ಸರ್. ಅವಾಗ ನಾನು ಗಾಬರಿಲಿದ್ದೆ. ನಾನು ಬೆಂಗಳೂರು ಕೆಲ್ಸಕ್ಕೆ ಹೋಗ್ತೀನಿ ಸರ್. ನಮ್ಮ ಅಮ್ಮ ಮನೇಲಿ ಇರೋದು ನಾನು. ನನ್ಗೆ ಈ ತರ ಆಗಿದೆ ಅಂತ ಗೊತ್ತಿಲ್ಲ. ಊರಿಗೆ ಹೋಗಿ ಬರ್ತೀನಿ ಅಂತ ಇಲ್ಲಿ ಬಂದಿದ್ರೆ ಅಷ್ಟೇ. ಅಷ್ಟು ನಾನು ಈ ತರ ಆಗಿದೆ ಅಂತ ಗೊತ್ತಿಲ್ಲ. ಈ ಕಂಪ್ಲೇಂಟ್ ನೀವೇ ಅಲ್ವಾ ಕೊಟ್ಟಿರೋದು? ಹೌದು ಸರ್, ನಾನೇ ಕೊಟ್ಟಿರೋದು. ಏನು ನಿಮ್ಮ ಹೆಸರು? ಅಶ್ವಿನಿ ಸರ್. ಮಂಜುನಾಥ್ ಅವ್ರು ಹೇಳ್ತೀನಿ ನಾವು. ಎಷ್ಟು ಜನ ಇದ್ದಾರೆ ಮಕ್ಕಳು? 2 ಗಂಡು ಮಕ್ಕಳು ಸರ್. ಓದ್ತಾ ಇದ್ದಾರೆ. ಎಲ್ಲಿದ್ದಾರೆ ಈಗ ನಿಮ್ಮ ಮನೆ? ಸರ್ ನಮ್ಮ ತವ್ರ ಮನೆಯಲ್ಲಿರೋ ಸರ್. ನಾನು 1.5 ವರ್ಷ ಆಯಿತು ಬೆಂಗಳೂರು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ಟ್ರಾವೆಲ್ ಮಾಡೋಕ್ಕೆ ಹತ್ರ ಇರುತ್ತೆ ಅಂತ ನಾನು ಅಲ್ಲೇ ಇದ್ದೀನಿ. ಅವನು ಮನೆ ಕಟ್ಟಿದ ಮೇಲೆ ಕರ್ಕೊಂಡು ಬರೋಣ ಅಂತ ಅವ್ರ ತವ್ರ ಮನೇಲಿ ಬಿಟ್ಟಿದ್ದೆ ಸರ್. ಸುಮಾರು ಸರಿ ಅದು ರೋಡ್ ಕೇಳಿದಾಗೆಲ್ಲ 2-3 ಸರಿ ಗಲಾಟೆನೂ ಮಾಡಿದ್ರು ಸರ್ ಅವರು. ನೀಲವತಿ ಒಂದೇ ತಟ್ಟೆಲಿ ತಿನ್ಕೊಂಡು ಊಟ ಮಾಡ್ಕೊಂಡು ಅಷ್ಟು ಫ್ರೆಂಡ್ ಆಗಿದೆ ಸರ್. ಅವನೇ ಹಿಂಗ್ ಮಾಡ್ಬಿಟ್ಟ. ರಾಜೇಶ್ ಪೀಡು ಅವ್ರು ಏನು ಹೇಳ್ತಾರೆ? ಈಗ ಬಂದಿದ್ರಲ್ಲ ರಸ್ತೆ ವಿಚಾರವಾಗಿ, ನಾವು ಅವ್ರಿಗೆ ನೋಟಿಸ್ ಕೊಡ್ತೀವಿ. ಅವತ್ತು ನೈಟು ಹೊಡೆದ್ಬಿಟ್ಟು ಇವ್ರಿಗೆ ಬಂದು ಎಲ್ಲ ಹೇಳಿದಾರೆ సర్. 7 గంటలు ఉంటుంది సార్. అప్పుడు గలాట్ చేసి వచ్చేసి కొట్టేసి వచ్చేసి మా ఇంట్లో ఇట్లా అప్పిగాను ముంజు మీద గలాట్లు పోయి ఇద్దరు కొట్లాడి అప్పుడు కొట్టి పనిపెట్టినాడు ಅಂತ ನಮ್ಮ ಮನೆ ಹತ್ರ ಬಂದು ಹೇಳ್ತಾರೆ ಸರ್. ನನಗೆ ಅವ್ರು ಬಯಸ್ಬಿಟ್ರು ಸರ್. ಅವಳು ಈ ಥರ ನಿಂಗೆ ಮಾಡ್ತೇನೆ, ಈ ಥರ ನಿನಗೆ ಈ ಥರ ಶಿಕ್ಷೆ ಕೊಡ್ತೀನಿ ಅಂತ ನಮಗೆ ಒಂಥರ ಬಯಸ್ಬಿಟ್ಟು ಇವ್ರಿಗೆ ಯಾರಿಗೂ ಹೇಳಿಲ್ಲ ಸರ್. ಯಾರ ಹತ್ರ ನಿಮ್ಮ ಬಯಸ್? ಅವ್ರು ನನ್ನ ಹತ್ರ ಹೇಳ್ದು ಸರ್. ನೀಲವತಿ ಅವ್ರು ಹೇಳಿದ್ರು ನನಗೆ. ಯಾರು ಹೇಳಿಲ್ಲ ಅವ್ರು ಅವತ್ತು ರಾತ್ರಿ ಹೇಳಿಲ್ಲ ಸರ್. ಆಮೇಲೆ ಹೇಳ್ದು ಸರ್ ನಮ್ಮ ಅಣ್ಣ ಹತ್ರ ಬಂದು ಹೊಡೆದು ಸಾಯಿಸ್ಬಿಟ್ಟು ಬಂದು ನನ್ಗೆ ಹೇಳಿದ್ದಾರೆ ಸರ್. ನನ್ಗೆ ಅವ್ರು ನನಗೆ ಬಯಸ್ಬಿಟ್ರು. ನಾನು ಹೇಳಿಲ್ಲ. ಆಮೇಲೆ ಮತ್ತೆ ನಮ್ಮ ಅಣ್ಣವ್ರಿಗೆಲ್ಲ ಅಲ್ಲಿ ಹೋಗಿ ನಾನು ನೋಡಿಲ್ಲ. ನನಗೆ ಬಯಸ್ಬಿಟ್ರಲ್ಲ ಸರ್. ನಾನು ಹೆಂಗೆ ಸರ್ ಹೋಗಿ ನೋಡೋದು ನಾನು? ಆಮೇಲೆ ನಾನು ಹೇಳಿ ನಮ್ಮ ಅಣ್ಣ ಹತ್ರ ಹೇಳಿದ್ರು. ಆಮೇಲೆ ಬೆಳಗ್ಗೆ ನೀಲವತಿ ಅವರು ಈ ಥರ ಮಾಡಿದ್ದಾರೆ ಸರ್. ಬಂದು ನಮ್ಮ ಮನೆ ಹತ್ರ ಹೇಳಿದ್ದಾರೆ. ಅವ್ರಿಗೇನೋ ಅವರು ನ್ಯಾಯ ಕೊಡಿಸ್ಬೇಕು ಸರ್. ನೀವೇನ చెప్పిందమ్మా అందుకే పేపర్స్ ఏం వాళ్ళు ఎక్కువ రమ్మని చెప్పినాం. కూడా గలాట్ చేసింది బస్ స్టాండ్ స్పీడ్ వాళ్ళు ఉన్నప్పుడు దీన్ని ఏమో వ్యవహారం చేసుకున్నారు. అదే ఇది ఎంత ఇక్కడ స్కూల్ బస్సులు కూడా ఇక్కట్ అవుతా ఉంది వ్యవహారం. కాదు ఇప్పుడు ఎప్పుడు ప్రాబ్లమ్ సాల్వ్ చేసేది మీరు? దీన్ని వీళ్ళేదా ఇప్పుడు ఇప్పుడు వచ్చింది ఉద్దేశం ఏమి? ఇది గలాటి తాగులాట అని చెప్పేసి వచ్చిండేది. నాకు ನೋಟಿಸ್ ಇಮ್ಮని చెప్పినాం. వాళ్ళదే ಮುಂದೆ ಕೊಟ್ಟಿದ್ದಾರೆ ಪಂಚಾಯತಿಗೆ. ನಮಗೆ ದಾರಿ ಗಟ್ಟ ಇದೆ ಅಂದ್ಬಿಟ್ಟು ಅಂತ. ಹಾಗಾಗಿ ಅದಕ್ಕೆ ಏನು ರಿಜಿಸ್ಟ್ರೇಷನ್ ಮಾಡಿ ಬಂದಿರೋದು ಇವಾಗ ನೋಡ್ಬಿಟ್ಟು ನೋಟಿಸ್ ಕೊಟ್ಬಿಟ್ಟು ನೆಕ್ಸ್ಟ್ ಮುಂದಿನ ಹಂತಗಳಲ್ಲಿ ಅವರು ಅಕ್ರಮ ಬಂದಿದ್ದಾರೆ ಅಂತಂದ್ರೆ ಪೊಲೀಸ್ ಪಿಟಿಷನ್ ತಗೊಂಡು ತೆರವುಗೊಳಿಸ್ತೀವಿ. జబర్దస్త్ ఇచ్చేసిన ఫోటో తీసి పంపించాలి అంతే. అది దాని గురించి నోటీస్ ఇవ్వమని చెప్తాను. మెట్లు కట్టినది ఒక 6 నెలలకు ఉంటుంది మేడం. 3 నెలలు 4 నెలలు బుడ్డా పొలం అంటాం చూడండి. ఇదే ఉంటే కూడా తావిడి
మనేగల్లా నోటీస్ కొడి ఆಮೇಲೆ ఇప్పుడు ఈ కాలంలో వీళ్ళు నిడిచిపెడితే ఎవరన్నా అయిపోయి వచ్చినారేమో చూడు, ఇది మాకు తొందర అదే అమ్మ ఒకటి ఆటవాణి ఆ బిల్డింగ్ కెట్టు ముందు ఏం చేస్తా ఉండే, ఇప్పుడు మీరు తోడుతాంగా అమ్మ వాళ్ళు కూడా మాట్లాడుతూ ఉన్నారు. ఆ కెట్టాను మాట్లాడుకుంటామా ఎవరన్నా అయిపోయినా ఇన్ని ಸತ್ತಿರೋರು ಪಾಪ ತುಂಬ ದಿವಸದಿಂದ ರೋಡ್ಗಾಗಿ ತುಂಬ ಮಾತಾಡಿಕೊಂಡು ಎಲ್ಲ ದೊಡ್ಡವ್ರಿಗೆ ಚಿಕ್ಕವ್ರಿಗೆ ಎಲ್ಲರಿಗೂ ಹೇಳ್ಕೊಂಬಂದರು. ಅದೊಂದು 20-25 ವರ್ಷಕ್ಕೆ ಮುಂಚೆ ಅವ್ರು ರಿಪೇರಿ ಮಾಡ್ಕೊಂಡಿದ್ದಾರೆ. ರೋಡ್ ಇದೆ, ಎಷ್ಟಿದೆ ಏನಿದೆ ಅಂತ ಯಾರೂ ಇನ್ನೂ ನೋಡಿಲ್ಲ. ಅದ್ರ ಸಂಬಂಧಪಟ್ಟಿರೋ ಪೇಪರ್ಗಳೆಲ್ಲ ಪಿ ಡಿ ಒ ಬಂದು ಕೇಳಿದ್ದಾರೆ. ಪಕ್ಕದ ಮನೆ ಆ ರೋಡ್ ಎಷ್ಟಿದೆಯೋ ಅಷ್ಟು ತೆರವುಗೊಳಿಸ್ತೀವಿ ಅಂತ ಪೇಪರ್ ಕೇಳಿದರೆ, ಪೇಪರ್ ಕೊಟ್ಟಿದ ತಕ್ಷಣ ಪೊಲೀಸ್ ಮುಖಾಂತರ ಮತ್ತು ಪಿ ಡಿ ಅವ್ರ ಮುಖಾಂತರ ತೆರವುಗೊಳಿಸ್ತೀವಿ ಆ ರೋಡ್. ಮತ್ತು ಈ ಊರಲ್ಲಿ ಇವಾಗ 3 ರಸ್ತೆಗಳು ನೋಡಿದ್ದಾರೆ. ಇವಾಗ ನಾಳೆ ಇದನ್ನ ರೆಡಿ ಮಾಡಿ ಅಂತ ಹೇಳಿದ್ದಾರೆ. ಒಂದೊಂದೇ ಅವರು ಇನ್ನೂ ಲೀಲಾವತಿ ಅಂತಿಲ್ಲ, ಅವರು ಈ ಕೇಸಲ್ಲಿದ್ದಾರೆ. ಅವರು ಸರ್, ಆ ಹುಡುಗಿ ಮೇಲೆ ಒಂದ್ಸಲ ಗೋಪಿ ಅನ್ನೋರು ಇದು ಕೊಟ್ಟಿದ್ರು, ಅರ್ಜಿ ಕೊಟ್ಟಿದ್ರು. ಅರ್ಜಿ ಕೊಟ್ಟಾಗ ಅವ್ರ ತಮ್ಮ ಬಂದ್ಬಿಟ್ಟು, ಅವ್ರ ಅಣ್ಣ ಬಂದ್ಬಿಟ್ಟು ಇವ್ರ ಮನೆ ಮೇಲೆ ಹೋಗಿದ್ರು ಜಗಳಕ್ಕೆ. ಅವಾಗ ಪೊಲೀಸ್ ಕಂಪ್ಲೇಂಟೂ ಆಗಿದೆ, ಮತ್ತೆ ಇವ್ರಿಗೆ NOC ಕೊಟ್ಟಿದ್ರು ಅಲ್ಲಿ. ಅಲ್ಲ, ಇವರು ಯಾರೋ ಹೆಂಗ್ಸ್ ಮೇಲೆ ಆರೋಪ ಮಾಡ್ತಾ ಇದ್ದಾರಲ್ಲ, ಹೌದು ಸರ್. ಆ ವಿಚಾರವಾಗಿ ನಿಮ್ಗೇನು ಗೊತ್ತು? ಆ ವಿಚಾರವಾಗಿ ತುಂಬ ಸಲ ಬಂದ್ಬಿಟ್ಟು ಅಮ್ಮ ಏನು ಮಾಡ್ತಾ ಇದ್ರು ಅಂದರೆ, ಇವನ್ ಯಾವಾಗಾದರೂ ಬಂದು ದಾರಿ ಕೇಳಿದಾಗಲೆಲ್ಲ ಎಲ್ಲರಿಗೂ ಹೇಳ್ತಾ ಇದ್ರು, ನಮಗೂ ಹೇಳ್ತಾ ಇದ್ರು. ಒಂದು 9 ಗಂಟೆ 8 ಗಂಟೆಗೆಲ್ಲ ನೋಡಪ್ಪ ಈ ಥರ ಗಲಾಟೆಗೆ ಬರ್ತಾಯಿದ್ರು. ನಾವು ಹೋಗಿ ಒಂದು 40 ಸಲ ಇದು ಮಾಡಿದ್ದೀವಿ. ಈ ಸಲ ಹಂಗೆ ಮಾಡಿದರೆ ಚೆನ್ನಾಗಿರ್ತಾಯಿತ್ತು. ಮಿಕ್ಕಿದ್ದು ಪೊಲೀಸವ್ರಿಗೂ ಫೋನ್ ಮಾಡ್ತಾಯಿತ್ತು. ಈ ಸಲ ಅವ್ನು ಮಾಡಬೇಕಂತಲೇ ಅವ್ರು ಏನೋ ಮನಸ್ಸು ಮಾಡಿ ನೀಟಲ್ಲಿ ಏನೋ ಮಾಡಿಬಿಟ್ಟು ಬೆಳಿಗ್ಗೆ ಏನಾಗಿದೆ ಅಂತ ಗೊತ್ತಾಗಿಲ್ಲ. ಅದ್ರ ಮೇಲೆ ಏನಾಯ್ತು ಅಂದರೆ, ಬೆಳಗ್ಗೆ ನಾವು ಬಂದು ನೋಡಿದಾಗ ಮನುಷ್ಯ ಬಿದ್ದಿದ್ನ. ಅವ್ರಿಗೆ ಡಿಪಾರ್ಟ್ಮೆಂಟ್ ಅವ್ರಿಗೆ ಒಂದು ಮಾತು ಹೇಳಿದ್ವಿ, ಅವ್ರು ಬಂದು ಕಂಡಿಡಿದ್ರು. ಇವಾಗ ಅದ್ರ ಪ್ರಕಾರ 2 ಅರೆಸ್ಟ್ ಆಗಿದ್ದಾರೆ. ಅದ್ರ ಹಿಂದ್ಗಡೆ ಇನ್ಯಾರಿದ್ರೆ ಗೊತ್ತಿಲ್ಲ. ಅದ್ರ ಪ್ರಕಾರವಾಗಿ ಅವ್ರು ಪೊಲೀಸ್ ಮುಖಾಂತರ ಅವ್ರನ್ನ ಮಿಕ್ಕಿದವ್ರನ್ನ ಬಿಡಬಾರ್ದು, ಅದು ನ್ಯಾಯ ಸಿಗಬೇಕು. ಸ್ವಲ್ಪ ತುಂಬ ಪ್ರಾಬ್ಲಮ್ ಇದೆ ಸರ್. ಇವಾಗ ದಾರಿಗಳೆಲ್ಲ ರೆಡಿ ಮಾಡಿಸ್ಕೊಟ್ಬಿಟ್ರೆ ಮುಂದೆ ಈ ಥರ ಆಗಬಾರ್ದು ಅಂತ ಮುಂದಿನ ಕಠಿಣ ಕ್ರಮ ತಗೊಂಡು ಎಲ್ಲ ಪಿ ಡಿ ಒ ಚೇರ್ಮನ್ ನಮ್ಮೂರು ಹಿರಿಯರು ಸೇರಿಕೊಂಡು ಮುಂದೆ ಈ ಥರ ನಡೀಬಾರ್ದು. ಯಾವುದೋ ಒಂದು ರೀತಿ ಏನೇನು ಹೆಚ್ಚು ಕಮ್ಮಿ ಇದೆ ನಾವು ನೋಡಿಕೊಂಡು ಇದೆಲ್ಲ ತೆರವುಗೊಳಿಸಿ ಯಾರಾಗೇನೋ ತೊಂದರೆ ಇದೆಲ್ಲ ರೆಡಿ ಮಾಡಿಸಿ ಜವಾಬ್ದಾರಿ ವಹಿಸ್ಕೊಳ್ತಾ ಇದ್ದೀವಿ. ಇದೊಂದು ಮುಂದೆ ಪ್ರಾಬ್ಲಮ್ ಇತ್ತು. ಮುಂಚೆ ಹೇಳಿದ್ವಿ, ನಾವು ಎಲ್ಲರೂ ಸೇರ್ಕೊಂಡು ಹೇಳಿದ್ವಿ ಈ ಥರ ರೋಡ್ ಎಲ್ಲ ರೆಡಿ ಮಾಡಿಸ್ಕೋಬೇಕಂತ. ಬಟ್ ಅದು ನಮಗೂ ಗಮನಕ್ಕೆ ಬಂದಿಲ್ಲ. ಅದು ಮೊನ್ನೆ ಅಕಸ್ಮಾತ್ ಆಗಿರೋದು ಅದು. ಆ ವಿಚಾರ ನಮ್ಮ ಗಮನಕ್ಕೆ ಏನು ಬಂದಿಲ್ಲ. ನಮ್ಮ ಯಜಮಾನ ಶ್ರೀರಾಮಪ್ಪ ಅಂತ, ಅವ್ರು ಕೂಡ ಕುಡ್ಬಿಟ್ಟು ಬಂದಾಗಲ್ಲ ಆ ದಾರಿ ಆ ಕಡೆ ಐತೆ, ಈ ಕಡೆ ನೀವು ಬರಬೇಡ್ರಿ, ಆ ಮನೆಗಳಿಗೆಲ್ಲ ಆ ಕಡೆನೇ ದಾರಿ ಇರೋದು, ಆ ಕಡೆನೇ ಹೋಗ್ರಿ ನೀವು ಅಂತ ನಮ್ಮ ಯಜಮಾನ್ ಕೂಡ ಮಾತಾಡ್ತಾನೆ. ನಾಳೆ ಹೊತ್ತು ನಮ್ಮ ಯಜಮಾನ್ ಕೂಡ ಸಾಯಿಸ್ತಾರೆ. ಅವರು ಕೇಳ್ತಾನೆ ಇರ್ತಾರೆ ನಮ್ಮ ಯಜಮಾನ್ ಕೂಡ. ನಿಮ್ಮೂರಲ್ಲಿ ರಸ್ತೆಗಳು ದೊಡ್ಡ ಸಮಸ್ಯೆ ಆಗಿದೆ. ರಸ್ತೆ ಅಂದ್ರೆ ಅವ್ರೊಬ್ಬರಿಂದ ಮುಂದೆ ಮೈನ್ ರೋಡ್ ಕಡೆಯಿಂದನೇ ಪ್ರಾಬ್ಲಮ್ ಇದೆ. ಕಡೆಯಿಂದನೇ ಪ್ರಾಬ್ಲಮ್ ಸರ್. ಬೇರೆ ಎಲ್ಲೂ ಇವಾಗ ಊರು ಹಿರಿಯರಿದ್ದಾರೆ, ಎಲ್ಲ ಅವ್ರ ಸಂಬಂಧಿಕರ ಮನೆಗಳಿರೋದಾ ಇಲ್ಲ ಅಂದ್ರೆ ಅವ್ರದೇ ಮನೆಗಳಿದಾವೆ? ಎಲ್ಲಿ ನೋಡಿದ್ರು ಇಲ್ಲ, ಎಲ್ಲ ಸಂಬಂಧಿಕರಂದ್ರೆ ಅವ್ರವ್ರ ಪಾಡ್ಗೆ ಅವ್ರವ್ರು ಹೋಗ್ತಾರೆ, ಯಾರ ಮನೆಗೆ ಯಾರು ಸೇರ್ತಾರೆ. ಅದು ಇವ್ರು ಸ್ವಲ್ಪ ದೊಡ್ಡ ಜನ ಜಾಸ್ತಿ ಇತ್ತು. ನೀಲ ಮುಂದೆ ಸ್ವಲ್ಪ ಬಾಯಿ ಜಾಸ್ತಿ. ಈ ರೋಡಿಂದ ಯಾರ ಮನೆ ಇರೋದಲ್ಲಿ ಅಲ್ಲಿ ಪರಿಮಳಪ್ಪ ಅಂತ ಹೇಳ್ಬಿಟ್ಟು, ಪರಿಮಳಪ್ಪ ಇವರು ಅವ್ರಿಬ್ಬರಿಗೂ ದಾರಿ ಇದೆ ಇರೋದು. ಯಾರ ಸಮಸ್ಯೆ ಕೊಡ್ತಾ ಇದ್ರೆ ಅವ್ರು ಯಾರು? ನೀಲಮ್ಮ ಅವ್ರದ್ದು ಇದೆ ಮನೆನಾ? ಈ ಕಡೆ ನೋಡಿದ್ರೆ ఏమైందంటే ఇప్పుడు చూస్తున్నారు కదా, ఈ రోడ్లదే చాలా ప్రాబ్లం. ఇప్పుడు మంజు పాపం రోడ్డుకి అంత గలాట్ చేసుకొని పోయినారు కదా, ఈ కాలంలో నిన్నున్నాయి కదా, ఇప్పుడు వచ్చిండారే కానీ ఆపద ఎవరన్నా ఇప్పుడు ఆ ఇటుకలున్నా ఆ కెట్లు చూడండి తప్ప ఇప్పుడే మేము చూసిన చైర్మన్ మేమంతా వచ్చి యంగ్ ఫ్రమ్ మేము ఎవరు ఇప్పుడు ఒకరు వచ్చిన కృష్ణమ్మని భాగ్యం వచ్చి కరెక్ట్గా చెప్తున్నారు వ్యవహారం. ఈ రోడ్ల సమస్య దీన్ని చాలా ప్రాబ్లం ఉంది. ಸುಮಾರು ವರ್ಷದಿಂದ ತಗಲಿದ್ದೀವಿ. ಪಂಚಾಯತಿಯಲ್ಲಿ ಅರ್ಜಿಯೆಲ್ಲ ಕೊಟ್ಟಿದ್ದೀವಿ, 3-4 ಸರಿ ಕೊಟ್ಟಿದ್ದೀವಿ. ಇವ್ರು ನೀಲಾವತಿ ಅವ್ರ ಅಣ್ಣ ಬಂದು ನನ್ನ ಮೇಲೆ ದೌರ್ಜನ್ಯ ಮಾಡಿ ಅಲ್ಲೇ ಮಾಡಿದ್ವಿ. ಒಂದು 2-3 ಸಲ ಮಾಡಿದ್ವಿ. ನಾನು ಎಷ್ಟು ಸಲ ಕೇಳೋದಂತ ನಾವು ಬೇಯಕ್ಕೆ ಇದ್ಬಿಟ್ಟೆ. ಈ ದಾರಿಯಲ್ಲಿ ಹೋಗೋದು ಬರುವಾಗ ಈ ನೀಲಾವತಿ ಅನ್ನೋ ಹುಡುಗಿ ಅವ್ರ ಅಣ್ಣನಿಗೆ ಹೇಳ್ತಾ ಇದ್ರು, ಈಗ ತುಂಬ ಕುಡಿದ್ಬಿಟ್ಟು ಈ ಥರ ಅಂತ ಮಾತಾಡ್ತಾನೆ, ಇವನು ಸಾಧಿಸಬೇಕು ಅಂತ. ನಾನು ಬೈಯೋಕ್ಕೆ ಆಮೇಲೆ ಏನು ಮಾತಾಡೋಕ್ಕೆ ಹೋಗಿಲ್ಲ.